ಹುಬ್ಬಳ್ಳಿ ನಗರದ ಬೆಂಗೇರಿಯ ಹೂಗಾರ ತೋಟದಲ್ಲಿ ಬನಶಂಕರಿ ದೇವಿ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ವಿಶೇಷ ಹೂವಿನ ಅಲಂಕಾರದೊಂದಿಗೆ ಬನಶಂಕರಿ ದೇವಿ ಅಲಂಕೃತಗೊಂಡಿದ್ದು, ವಿಶೇಷ ಪೂಜೆಯ ಮೂಲಕ ದೇವಿಯ ಜಾತ್ರೆ ಹಾಗೂ ವಿವಿಧ ವಾದ್ಯ ಮೇಳದೊಂದಿಗೆ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಇನ್ನು ಸುಳ್ಳ ಗ್ರಾಮದ ಪಂಚಗ್ರಹ ಹಿರೇಮಠ ಶಿವಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವದಿಸಿದರು. ಇನ್ನು ಬನಶಂಕರಿ ದೇವಿ ಜಾತ್ರೆಗೆ ಶಾಸಕ ಕೋನರೆಡ್ಡಿ ಅವರು ಭೇಟಿ ನೀಡಿ ಇಂತಹ ವಿಶೇಷ ಕಾರ್ಯಕ್ರಮ ಹಾಗೂ ವಿಶೇಷ ಪೂಜೆಗಳು ಜಾತ್ರೆಗಳು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರೋದಕ್ಕೆ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತಿವೆ ಹಾಗೂ ಇಂತಹ ತಾಯಂದಿರು ವಿಶೇಷ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದು ನನಗೆ ಖುಷಿ ಕೊಟ್ಟಿದೆ ಎಂದು ಖುಷಿಯನ್ನು ವ್ಯಕ್ತಪಡಿಸಿದರು. ಇವತ್ತು ದೇವಿಯ ಜಾತ್ರೆ ಬಗ್ಗೆ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಪಕ್ಷದ ಮುಖಂಡಿಯಾದಂಥ ಶ್ರೀಮತಿ ಸರೋಜಾ ಹೂಗಾರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಜನರು ಜಾತ್ರೆ ಥರ ಇವತ್ತು ಸೇರಿಕೊಂಡು ಆ ತಾಯಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಇವತ್ತು ಏನಾದರೂ ಮಳೆ ಬೆಳೆ ಆಗಿದ್ರೆ ಅಂಥ ತಾಯಿಗಳಿಂದನೇ ಅಂಥ ಪೂಜೆ ಮಾಡೋದ್ರ ಮೂಲಕ ಆಗುತ್ತೆ. ಅಂಥ ಒಳ್ಳೆಯ ಆಶೀರ್ವಾದ ನಮ್ಮ ಕ್ಷೇತ್ರಕ್ಕೆ ಮತ್ತು ಇಡೀ ಜಿಲ್ಲೆಗೆ ಆಗಲಂತ ಆ ತಾಯಿಯಲ್ಲಿ ಬೇಡ್ಕೋತೀವಿ. ಬಾದಾಮಿ ಬನಶಂಕರಿ ದೇವಿಯ ಜಾತ್ರೆಯ ದಿನದಂದೇ ಅದರಲ್ಲೂ ವಿಶೇಷ ಹುಣ್ಣಿಮೆಯ ದಿನ ಪೂಜೆಯನ್ನು ಸಲ್ಲಿಸಿ ಅದ್ದೂರಿ ಜಾತ್ರೆಯನ್ನು ನಡೆಸಿಕೊಂಡು ಬರುತ್ತಿರುವಂತಹ ಕಾಂಗ್ರೆಸ್ ಮುಖಂಡಿಯಾದಂತಹ ಗಿರಿಜಮ್ಮ ಹೂಗಾರ್ ಅವರು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಜನರಿಗೆ ಒಳ್ಳೆಯ ಸಂದೇಶನ ಕೊಡುತ್ತಿರುವ ಮೂಲಕ ವಿಶೇಷ ಪೂಜೆ ಅಲಂಕಾರಗಳ ಮೂಲಕ ಜಾತ್ರೆಯನ್ನು ನಡೆಸಿಕೊಂಡು ಬಂದಿದ್ದು ಖುಷಿಯ ಸಂಗತಿ ಎಂದು ಸುಳ್ಳ ಗ್ರಾಮದ ಪಂಚಗ್ರಹ ಹಿರೇಮಠ ಶಿವಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ಇವತ್ತಿನ ದಿವಸ ಪೌರ್ಣಿಮೆ. ಈ ಹುಣ್ಣಿಮೆಯ ನಿಮಿತ್ತವಾಗಿ ಈ ನಾಡಿನ ತುಂಬೆಲ್ಲ ದೇವಿಯ ಒಂದು ಆರಾಧನೆ, ದೇವಿಯ ಒಂದು ಪೂಜೆ, ದೇವಿಯ ಒಂದು ಅರ್ಚನೆ ಎಲ್ಲರೂ ಮಾಡಿಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಹೂಗಾರ್ ಗಿರಿಜಮ್ಮನವರು ಬನಶಂಕರಿ ದೇವಿಯ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಕೇವಲ ಇದು ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ ಜಾತ್ರೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಜಾತ್ರೆಯ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಶ್ರೀಮತಿ ಗಿರಿಜಮ್ಮ ಹೂಗಾರ್ ಅವರು ಹಮ್ಮಿಕೊಳ್ತಾ ಇದ್ದಾರೆ. ಉಡಿ ತುಂಬುವ ಕಾರ್ಯಕ್ರಮ ಇರಬಹುದು, ಈ ರೀತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಒಂದು ಉಪಕಾರ ಮಾಡೋದ್ರ ಜೊತೆಗೆ ದೇವಿಯ ಒಂದು ಸೇವೆ, ದೇವಿಯ ಒಂದು ಪೂಜೆ, ದೇವಿಯ ಒಂದು ಆರಾಧನೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ಪದ್ಧತಿಯನ್ನು ಶ್ರೀ ಗಿರಿಜಮ್ಮ ಹೂಗಾರ್ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇವತ್ತಿನ ಸಮಯದಲ್ಲಿ ಲಲಿತಾ ಸಹಸ್ರನಾಮಾವಳಿ ಸುಮಾರು ಬಹಳಷ್ಟು ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಅವರಿಗೆ ವಸ್ತ್ರದಾನವನ್ನು ಮಾಡಿರ್ತಕ್ಕಂಥ ಆ ಪ್ರಸಂಗ ಅದು ಬಹಳಷ್ಟು ಅವಿಸ್ಮರಣೀಯವಾಗಿರ್ತಕ್ಕಂಥ ಪ್ರಸಂಗ ಅಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ಅಂಥ ಗಿರಿಜಮ್ಮನವರು ಕೇವಲ ಏನಪ್ಪ ಅಂತಂದ್ರೆ ದೇವಿಯಲ್ಲಿ ಅಪಾರವಾಗಿರ್ತಕ್ಕಂಥ ನಂಬಿಕೆ, ಒಂದು ಶ್ರದ್ಧೆಯನ್ನು ಇಟ್ಟಿರ್ತಕ್ಕಂಥವರು. ದೇವಿಯ ಅನುಗ್ರಹ ಇತ್ತು ಅಂತಂದ್ರೆ ನಾವೇನೆಲ್ಲವನ್ನು ಕೂಡ ಮಾಡಬಹುದು ಎಂಬತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ದೇವಿಯ ಸೇವೆ ಮಾಡ್ತಾ ಜನರಿಗೆ ಒಂದು ಹಿತವನ್ನು ಬಯಸ್ತಕ್ಕಂಥ ಕಾರ್ಯ, ಜನರಿಗೆ ಉಪಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಿಜವಾಗಲೂ ಕೂಡ ನಾವೆಲ್ಲರೂ ಹೆಮ್ಮೆ ಪಟ್ಟುಕೊಳ್ಳಬೇಕೆಂಬತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಬನದ ಹುಣ್ಣಿಮೆ ಆಗಿರೋದರಿಂದ ಬಾದಾಮಿಯಲ್ಲಿ ಬನಶಂಕರಿಯ ಜಾತ್ರೆ, ಬನಶಂಕರಿಯ ಒಂದು ರಥೋತ್ಸವ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಬನಶಂಕರಿ ದೇವಸ್ಥಾನದಲ್ಲಿ ಶ್ರೀಮತಿ ಗಿರಿಜಮ್ಮನವರು ಬಹಳಷ್ಟು ಸಡಗರ ಸಂಭ್ರಮದಿಂದ ದೇವಿಯ ಸೇವೆಯನ್ನು ಮಾಡಿಕೊಂಡು ಬರೋದ್ರ ಜೊತೆಗೆ ಆ ದೇವಿಯ ಆವರಣದಲ್ಲಿ ಲಲಿತಾ ಸಹಸ್ರನಾಮಾವಳಿ ಪಠಣವೂ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬಂದಂಥ ಭಕ್ತಾದಿಗಳಿಗೆ, ಬಂದಂಥ ಮಹಾಜನರಿಗೆ ಒಂದು ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ನಿಜವಾಗಲೂ ಕೂಡ ಅವ್ರು ಮಾಡ್ತಕ್ಕಂಥ ಕಾರ್ಯ ಅದು ಬಹಳಷ್ಟು ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ಕೊಂಡು ಹೇಳೋದ್ರ ಜೊತೆಗೆ
ಅಂಥ ದೇವಿ ಭಗವತಿ ಬನಶಂಕರಿ ದೇವಿ ಆ ಗಿರಿಜಮ್ಮನವರಿಗೆ ಸಮಸ್ತ ಮಾನವ ಕುಲಕ್ಕೆ ಅನುಗ್ರಹವನ್ನು ಮಾಡಲಿ ಅಂತ ತಿಳ್ಕೊಂಡು ನಾವು ಬನಶಂಕರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಶಿವಂಭೂಯಾತ್. ಇನ್ನು ಗಿರಿಜಾ ಹೂಗಾರ್ ಅವರು ಮಾತನಾಡುತ್ತಾ, ನಮ್ಮ ಜೀವನದಲ್ಲಿ ಅತ್ಯಂತ ಅಭಿವೃದ್ಧಿಗಳಾಗಿವೆ, ಅತ್ಯಂತ ಒಳ್ಳೆಯ ಕಾರ್ಯಗಳಾಗಿವೆ. ಈ ನಿಟ್ಟಿನಲ್ಲಿ ದೇವಿಯ ಅನುಗ್ರಹ ನಮ್ಮ ಮೇಲಿದೆ. ಜೊತೆಗೆ ಎಲ್ಲ ದೇವರ ಆಶೀರ್ವಾದವೂ ಕೂಡ, ಸ್ವಾಮೀಜಿಗಳ ಆಶೀರ್ವಾದ ನಮ್ಮ ಮೇಲೆ ಇರುವುದರಿಂದ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ದೇವರು ಇನ್ನೂ ಶಕ್ತಿಯನ್ನು ಕೊಡಲಿ. ಈ ವರ್ಷ ಅತ್ಯಂತ ವಿಜೃಂಭಣೆಯನ್ನು ಮಾಡಿದ್ದೇವೆ. ಕಳೆದ ವರ್ಷಕ್ಕಿಂತ ಈ ವರ್ಷವೂ ಕೂಡ ವಿಭಿನ್ನವಾಗಿ ಮಾಡಿದ್ದೇವೆ. ಮುಂದಿನ ವರ್ಷವೂ ಕೂಡ ಇದಕ್ಕಿಂತ ವಿಭಿನ್ನವಾಗಿ ಮಾಡುವ ಶಕ್ತಿ ದೇವಿಯ ಕೊಡಲಿ ಅಂತ ಹೇಳಿ ನ್ಯೂಸ್ 88 ವಾಹಿನಿ ಮೂಲಕ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದರು. ಪ್ರತಿ ವರ್ಷದಂತೆ ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಬನಶಂಕರಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಬಹಳ ವಿಜೃಂಭಣೆಯಿಂದ, ಬಹಳ ಉತ್ಸುಕತೆಯಿಂದ, ಉತ್ಸಾಹದಿಂದ ಮಾಡ್ತಾ ಇದ್ದೇವೆ. ಕಾರಣ ಒಂದು ನಮ್ಮ ಜೀವನದಲ್ಲಿ ಆದಂಥ ಅಭಿವೃದ್ಧಿ ಅನ್ಬೋದು, ಅಥವಾ ದೇವಿಯೇ ಒಂದು ಆಶೀರ್ವಾದವನ್ನು ನೀಡಿದ್ದಾಳೆ ಅಂತ ಹೇಳ್ಬೋದು. ನಮಗೆ ಎಲ್ಲ ರೀತಿಯಿಂದ ಇಲ್ಲಿವರೆಗೂ ಒಳಿತೇ ಆಗಿದೆ ಹೊರತು ಬೇರೆ ಯಾವುದು ನಮಗೆ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆಯಿಂದ ನನಗೆ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ನಮ್ಮ ಸುಳ್ಳ ಗ್ರಾಮದ ಬಹಳ ಅತ್ಯಂತ ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ಪೂಜ್ಯರಾದಂಥ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಇಲ್ಲಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಭಾಳ ಸಂತೋಷದ ವಿಷಯ. ಯಾಕಂದರೆ ಅವರು ಎಲ್ಲಿ ಪಾದ ಇಡ್ತಾರೋ ಅಲ್ಲಿ ನಮಗೆ ಅಭಿವೃದ್ಧಿ, ಒಂದು ಅನುಕೂಲ, ಸಂಪತ್ತು ಅನ್ಬೋದು. ಭಾಳ ನನಗೆ ಅಲ್ಲಿ ಬಂದಾಗಿನಿಂದ ನನಗೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಸುಳ್ಳ ಗ್ರಾಮದ ಎಲ್ಲ ನನ್ನ ಬಂಧುಗಳು ಬಂದಿದ್ದಾರೆ. ಅವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಭಾಳ ಸಂತೋಷ ಅನ್ನಿಸ್ತದೆ ಹೇಳಲಿಕ್ಕೆ. ಅದೇ ನಮ್ಮ ಪ್ರತಿ ವರ್ಷದಂತೆ ನಮ್ಮ ಅಜ್ಜಿಯರು ಮಾಡ್ತಾ ಬಂದಿದ್ದಾರೆ. ಇದು ಬಹಳ ಒಂದು ಪುರಾತನ ಕಾಲದಿಂದಲೂ ನಮ್ಮಲ್ಲಿ ನಡೆಯುವಂಥ ಒಂದು ಈ ಜಾತ್ರಾ ಮಹೋತ್ಸವ. ಇದನ್ನು ಪರಂಪರೆಯಿಂದ ಮಾಡ್ತಾ ಬಂದಿದ್ದೀವಿ. ಇದು ನಮ್ಮ ಸ್ವಂತ ದೇವಸ್ಥಾನದಲ್ಲಿ ನಾವು ಇದನ್ನು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ.